ಡಾಕ್ಟರ್ ಶಂಕರ್ ಬಗ್ಗೆ ಒಂದು ವರದಿ ಪ್ರಸಾರ ಮಾಡಿದ್ರು. ಅವ್ರನ್ನ ಯಾಕೆ ಎದುರಾಕೊಂಡ್ರಿ, ಅವ್ರು ಹಂಗೆ ಹಿಂಗೆ. ವರದಿ ಪ್ರಸಾರವಾದ ಕೂಡಲೇ ಸನ್ಮಾನ್ಯ ಶ್ರೀ ಡಾಕ್ಟರ್ ಶಂಕರ್ ಅವರು ನಮಗೆ ಒಂದು ಮೆಸೇಜ್ ಕಳಿಸ್ತಾರೆ. ನನಗೆ ಈ ಕೆಲಸ ಇಲ್ಲದೇನೂ ಬದುಕೋಕ್ಕಾಗತ್ತೆ. ನಾನು ಡಾಕ್ಟರ್ ಸ್ವಾಮೀಜಿ ಅಂತಾನೆ ಹೊರಗಡೆ ಫೇಮಸ್ಸು. ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ರವರನ್ನ ಸಂಪರ್ಕ ಮಾಡಿ ಡಾಕ್ಟರ್ ಶಂಕರ್ ಸಾಹೇಬರ ಅಕ್ರಮಗಳ ಕುರಿತಂಗೆ ಡಿಟೇಲ್ ಆಗಿ ಮಾಹಿತಿ ಕೊಡ್ತಾರೆ. ಸಚಿವರು ವಿಷಯ ತಿಳಿದ ಕೂಡಲೇ ಡೀನ್ ಅವರನ್ನ ಕರೆಸ್ಕೊಂಡು ಸಂಪೂರ್ಣ ಮಾಹಿತಿ ತಗೊಂಡಿದ್ದಾರೆ. ಹೀಗೆ ಎಲ್ಲಾ ಸಚಿವರು ಕೆಲಸ ಮಾಡಿದ್ರೆ ಜನ ನಿಜವಾಗ್ಲೂ ಸುಭಿಕ್ಷವಾಗಿ ನೆಮ್ಮದಿಯಾಗಿರ್ತಾರೆ. ನಮ್ಮ ನ್ಯಾಷನಲ್ ಟಿವಿ ಕಡೆಯಿಂದ ಏನ್ ಈ ಸರ್ಕಾರಿ ಆಸ್ಪತ್ರೆ ಕ್ಲೀನ್ ಮಾಡೋ ಅಭಿಯಾನ ನಡೀತಿದೆ, ಇದರ ಒಂದಷ್ಟು ಡೆವಲಪ್ಮೆಂಟ್ ಬಗ್ಗೆ ಒಂಚೂರು ಮಾಹಿತಿ ಕೊಟ್ಬಿಡ್ತೀನಿ, ನಿಮ್ಗೆ ಹಂಗೆ ಸ್ವಲ್ಪ ಕೇಳಿಸ್ಕೊಂಡ್ಬಿಡಿ. ನಾವು ಮೊನ್ನೆ ವಿಕ್ಟೋರಿಯಾ ಆಸ್ಪತ್ರೆಯ ಡಾಕ್ಟರ್ ಶಂಕರ್ ಬಗ್ಗೆ ಒಂದು ವರದಿ ಪ್ರಸಾರ ಮಾಡಿದ್ವಿ. ಆಮೇಲೆ ನಮ್ಮ ಆಫೀಸ್ಗೆ ಒಂದಷ್ಟು ಬೆದರಿಕೆ ಕರೆಗಳು ಬಂದು ಒಂದಷ್ಟು ಹಿತೈಷಿಗಳು ಕರೆ ಮಾಡಿ ಅವ್ರನ್ನ ಯಾಕೆ ಎದುರಾಕೊಂಡ್ರಿ, ಅವ್ರು ಹಂಗೆ ಹಿಂಗೆ ಅಂದ್ರು. ಆಮೇಲೆ ಗೊತ್ತಾಗಿದ್ದು ಅಂದ್ರೆ ಈ ಮನುಷ್ಯ ಸಾಧಾರಣ ಮನುಷ್ಯ ಅಲ್ಲ, ಸಿಕ್ಕಾಬಟ್ಟೆ ಪ್ರಭಾವಿ, ಹೆವಿ ಇನ್ಫ್ಲೂಯೆನ್ಸ್ ಇರೋ ಆಸಾಮಿ ಅಂತ. ಈ ಹಿಂದೆ ಕೂಡ ಈ ಮನುಷ್ಯನ ಮೇಲೆ ಸಾಕಷ್ಟು ಆರೋಪಗಳು ಬಂದು ದೂರುಗಳಾಗಿ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿಗೆ ಆದೇಶ ಆಗಿತ್ತಂತೆ. ಮತ್ತೆ ಏನೇನೋ ಪ್ರಭಾವ ಬಳಸ್ಕೊಂಡು ಅದರಿಂದ ಬಚಾವಾಗಿದ್ದಾನೆ. ಇಂಥದ್ದು ಏನಾದರೂ ಆದಾಗ ಕೋರ್ಟ್ಗೆ ಹೋಗೋದು, ಸ್ಟೇ ತರೋದು, ಹಿಂಗೆ ಕಾಲ ತಳ್ಕೊಂಡು ಹೋಗೋದು, ಹಿಂಗೆ ಮಾಡ್ಕೊಂಡು ಬಂದಿದ್ದಾನೆ. ಈ ಬಾರಿ ಹಿಂಗೆಲ್ಲ ಆಗಬಾರ್ದು ಅಂತ ಇದಕ್ಕೆ ಸಂಬಂಧಪಟ್ಟಂಗೆ ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರಾದಂತಹ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ರವರನ್ನ ಸಂಪರ್ಕ ಮಾಡಿ ಈ ಆಸ್ಪತ್ರೆಯ ಹಾಗೆ ಈ ಡಾಕ್ಟರ್ ಶಂಕರ್ ಸಾಹೇಬರ ಅಕ್ರಮಗಳ ಕುರಿತಂಗೆ ಡಿಟೇಲ್ ಆಗಿ ಮಾಹಿತಿ ಕೊಟ್ಟಿದ್ವಿ. ಸಚಿವರು ಕೂಡ ಇದನ್ನು ತುಂಬಾ ಗಂಭೀರವಾಗಿ ತಗೊಂಡು ಕ್ರಮಕ್ಕೆ ಮುಂದಾಗಿರೋದು ನಿಜಕ್ಕೂ ಪ್ರಶಂಸನೀಯ. ಸಚಿವರು ವಿಷಯ ತಿಳಿದ ಕೂಡಲೇ ಡೀನ್ ಅವರನ್ನ ಕರೆಸ್ಕೊಂಡು ಸಂಪೂರ್ಣ ಮಾಹಿತಿ ತಗೊಂಡಿದ್ದಾರೆ. ಹಳೆ ಫೈಲ್ಗಳನ್ನ ತರಿಸ್ಕೊಂಡು ಎಲ್ಲಾ ಕೂಲಂಕುಷವಾಗಿ ವಿಚಾರ ಮಾಡಿ ಡಿಸ್ಕಸ್ ಮಾಡಿ ಇವರದ್ದು ಈ ಡಾಕ್ಟರ್ದು ಸುಧಾರಿಸೋ ಜೀವ ಅಲ್ಲ ಅಂತ ಗೊತ್ತಾಗಿದೆ. ಇದರ ಬಗ್ಗೆ ಸೀರಿಯಸ್ ಆಗಿ ಕ್ರಮಕ್ಕೆ ಮುಂದಾಗಿದ್ದಾರೆ. ಇದು ನಿಜಕ್ಕೂ ಪ್ರಶಂಸನೀಯ. ಇಷ್ಟು ಸ್ಪೀಡಾಗಿ ಆಕ್ಷನ್ ಆಗೋದು ತುಂಬಾ ಅನಿವಾರ್ಯ. ಅದರಲ್ಲೂ ಈ ತರ ತುಂಬಾ ಪ್ರಭಾವ ಇರುವಂತಹ ಇಂಥವ್ರ ಮೇಲಂತೂ ತುಂಬಾ ಅಗತ್ಯ ಇದೆ ಕ್ರಮಕ್ಕೆ ಮುಂದಾಗಬೇಕಾಗಿರೋದು. ಹಿಂಗೆ ಎಲ್ಲಾ ಸಚಿವರು ಕೆಲಸ ಮಾಡಿದ್ರೆ ಜನ ನಿಜವಾಗ್ಲೂ ಸುಭಿಕ್ಷವಾಗಿ ನೆಮ್ಮದಿಯಾಗಿರ್ತಾರೆ. ಇದ್ರ ಬಗ್ಗೆ ವಿಕ್ಟೋರಿಯಾ ಆಸ್ಪತ್ರೆ ಡೀನ್ ನಮ್ಮ ಪ್ರತಿನಿಧಿ ಜೊತೆ ಮಾತಾಡಿದ್ದಾರೆ. ಒಂದ್ಸರಿ ನೋಡ್ಕೊಂಡು ಬನ್ನಿ. ಡಾಕ್ಟರ್ ಶಂಕರ್ ಅಂತ ಏನೋ ಫೇಕ್ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ ಅಂತ ನಿಮ್ಮದು ವಿಡಿಯೋ ಅಲ್ಲಿ ಏನೋ ಹೇಳಿದ್ದಾರೆ. ಪ್ಲಸ್ ಅದೇನೋ ದುಡ್ಡು ತೊಗೊಳ್ತಿರೋದು ಅದು ಕಾಣಿಸ್ತಾ ಇದೆ ವಿಡಿಯೋ ಅಲ್ಲಿ. ಸೊ ಅದು ಎರಡು ಬಗ್ಗೆ ವಿಡಿಯೋ ನೋಡಿದೆ. ಜಾಯಿಂಟ್ ಸೆಕ್ರೆಟರಿ ಸರ್ ಹತ್ರ ಡಿಸ್ಕಸ್ ಮಾಡಿ ಆಮೇಲೆ ಆ ಫೈಲ್ ನಮ್ಗೆ ಕಳಿಸಿ ಅಂತ ಹೇಳಿದರು. ಸೊ ಫೈಲ್ನ ನಾವು ನಿನ್ನೆ ಗೌರ್ಮೆಂಟ್ಗೆ ಮೂವ್ ಮಾಡಿದ್ದೀವಿ. ಈ ಥರ ಪ್ರಕರಣದಲ್ಲಿ ಏನು ಆ್ಯಕ್ಷನ್ನ ನಿರೀಕ್ಷೆ ಮಾಡ್ಬೋದು ಸರ್, ಏನು ಕ್ರಮ ಆಗ್ಬೋದು ಅಂತ ಹೇಳ್ತೀವಿ? ಗೌರ್ಮೆಂಟ್ ಏನು ಅವರಿಂದ ಏನು ಆರ್ಡರ್ಸ್ ಬರುತ್ತೆ ಅದನ್ನು ನಾವು ಫಾಲೋ ಮಾಡ್ತೀವಿ. ಮೇ ಬಿ ಎನ್ಕ್ವೈರಿ ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ಮಾಡಿ ಅಂತ ಕಳಿಸ್ಬಹುದು. ಸೊ ಕಳಿಸಿದ ತಕ್ಷಣ ನಾವು ಅದನ್ನು ಪ್ರೋಸೆಸ್ ಸ್ಟಾರ್ಟ್ ಮಾಡಿ ಏನು ಆ್ಯಕ್ಷನ್ ಅಂತ ಗೌರ್ಮೆಂಟಿಂದ ಏನು ಬರುತ್ತೆ ಅದನ್ನು ನಾವು ಫಾಲೋ ಮಾಡ್ತೀವಿ. ಇನ್ನು ನಮ್ಮಲ್ಲಿ ಈ ವರದಿ ಪ್ರಸಾರವಾದ ಕೂಡಲೇ ಸನ್ಮಾನ್ಯ ಶ್ರೀ ಡಾಕ್ಟರ್ ಶಂಕರ್ ಅವರು ನಮಗೆ ಒಂದು ಮೆಸೇಜ್ ಕಳಿಸ್ತಾರೆ. ಏನಪ್ಪಾ ಅಂದ್ರೆ, ನನಗೆ ಈ ಕೆಲಸ ಇಲ್ಲದೇನೂ ಬದುಕೋಕ್ಕಾಗತ್ತೆ, ಇದೇ ಅನಿವಾರ್ಯ ಅಲ್ಲ, ನಾನು ಡಾಕ್ಟರ್ ಸ್ವಾಮೀಜಿ ಅಂತಾನೆ ಹೊರಗಡೆ ಫೇಮಸ್ಸು ಅಂತ. ಡಾಕ್ಟರ್ ವೃತ್ತಿಗಿಂತ ಲಾಭದಾಯಕವಾಗಿರುವಂತಹ ವೃತ್ತಿಯನ್ನೇನೆ ಆರಿಸ್ಕೊಂಡಂಗಿದೆ ನಮ್ಮ ಡಾಕ್ಟರ್ ಸಾಹೇಬರು. ಒಳ್ಳೇದಾಗಲಿ, ಅವರ ಭವಿಷ್ಯದ ವೃತ್ತಿ ಜೀವನಕ್ಕೆ ತುಂಬ ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್ ಅಂತ ಹೇಳ್ತೀವಿ. ಹಾಗೇನೆ ಇಲಾಖೆ ಕೂಡ ಇವರು ಈ ಸ್ಟೇಟ್ಮೆಂಟನ್ನು ಸೀರಿಯಸ್ ಆಗಿ ತಗೋಬೇಕು. ವೈದ್ಯಕೀಯ ವೃತ್ತಿಯ ಮೇಲೆ ಆಸಕ್ತಿ ಇಲ್ಲದ, ವೃತ್ತಿ ಬದ್ಧತೆ ಇಲ್ಲದ, ಈ ಕೆಲಸ ಇಲ್ದಿದ್ರೂ ನಡೀತದೆ ಅನ್ನುವಷ್ಟು ಅಸಡ್ಡೆ ಇರೋ ಈ ವೈದ್ಯರಿಂದ ಅದಿನ್ನೆಂಥ ಸೇವೆಯನ್ನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಹೇಳಿ? ಬೇರೆಲ್ಲ ವೃತ್ತಿಗಳಿಗಿಂತ ಈ ವೈದ್ಯಕೀಯ ವೃತ್ತಿಗೆ ಸೇವಾ ಮನೋಭಾವ ತುಂಬ ಮುಖ್ಯ. ಹೀಗೆ ವೃತ್ತಿ ಮೇಲೇನೆ ಆಸಕ್ತಿ, ಅಕ್ಕರೆ, ಅಭಿಮಾನ ಇಲ್ಲದೆ ಇರೋ ಇಂಥ ವೈದ್ಯರನ್ನ ಸೇವೆಯಿಂದ ಬಿಡುಗಡೆ ಮಾಡಿಕೊಟ್ಟು ಆ ಜಾಗಕ್ಕೆ ಯಾರನ್ನಾದರೂ ಈ ಕನ್ಸರ್ನು, ಕಮಿಟ್ಮೆಂಟ್ ಇರುವಂಥ ವೈದ್ಯರನ್ನ ಕೂರಿಸಿದ್ರೆ ಅಲ್ಲಿಗೆ ಚಿಕಿತ್ಸೆಗೆ ಅಂತ ಬರೋರ ಜೀವನ ಉಳಿಯುತ್ತೆ, ಆರೋಗ್ಯನೂ ಚೆನ್ನಾಗಿರುತ್ತೆ ಅಲ್ವಾ?
ಇನ್ನೂ ಕ್ಲೀನ್ ಮಾಡೋದು ತುಂಬ ಇದೆ, ವ್ಯವಸ್ಥೆನ ಮಾಡೋಣ. ನಮಸ್ಕಾರ.